ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅಕ್ರಮ ನಡೀತಾ ಇದೆ ಅಂತ ಸ್ವತಃ ಖುದ್ದಾಗಿ ನ್ಯಾಯಮೂರ್ತಿಗಳಾಗಿರುವಂತಹ BS ಪಾಟೀಲ್ ಅವರೇ ಇವತ್ತು MG ರೋಡ್ನಲ್ಲಿರುವಂತಹ ಸರ್ಕಾರಿ ವಿಜ್ಞಾನ ಕಾಲೇಜು ಆದಂತಹ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿಯನ್ನು ನೀಡಿದರು. ಈ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನೇರವಾಗಿ ಅವರೇ ಖುದ್ದಾಗಿ ಮಾಡಿದರು. ಸರಿಯಾದಂತಹ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದರು. ಬಟ್ ಅವರು ಎಂಟ್ರಿ ಕೊಟ್ಟಾಗ ಗೊತ್ತಾಗಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತಂದು. ಅಂದರೆ 275 ಜನರ ಕೆಪಾಸಿಟಿ ಇರುವಂಥ ಈ ಹಾಸ್ಟೆಲ್ನಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೊಠಡಿಗಳ ಕೊರತೆ ಇದೆ. ಆ ಕೊಠಡಿಗಳಲ್ಲಿ ಒಂದೇ ಕೊಠಡಿಗಳಲ್ಲಿ ಹೆಚ್ಚೆಚ್ಚು ಸ್ಟೂಡೆಂಟ್ಸ್ಗಳನ್ನ ಹಾಕ್ತಾರೆ. ಓದಲಿಕ್ಕೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ನೇರವಾಗಿ ನ್ಯಾಯಮೂರ್ತಿಗಳ ಹತ್ರ ಹೇಳಿದರು. ಇನ್ನು ಊಟದ ಹಾಲಿನ ವ್ಯವಸ್ಥೆ ಬಂತಂದರೆ ಸರಿಯಾದಂಥ ಊಟದ ವ್ಯವಸ್ಥೆ ಇಲ್ಲ, ನಮಗೆ ರುಚಿಕರವಾದಂಥ ತಿಂಡಿಗಳನ್ನು ಕೊಡೋದಿಲ್ಲ, ಮೊಟ್ಟೆ ಮತ್ತು ಹಾಲುಗಳು ಕಡಿಮೆ ಇರುತ್ತೆ ಅಂತಾರೆ. ಕೇಳಿದರೆ ಅಷ್ಟೇ ಇರೋದು ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ ಅಂತ ಮಕ್ಕಳು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಎದುರೇ ವರದಿಯನ್ನು ನೀಡಿದ್ದಾರೆ. ಇದು ಸದ್ಯದ ಹಾಸ್ಟೆಲ್ನಲ್ಲಿರುವಂಥ ಪರಿಸ್ಥಿತಿ. ಸದ್ಯಕ್ಕೆ ಸರ್ಕಾರಿ ಹಾಸ್ಟೆಲ್ನಲ್ಲೇ ಇಂಥ ಪರಿಸ್ಥಿತಿಗಳಾದರೆ ಹೆಂಗೆ? ಹಾಗಾಗಿ ಈ ಹಾಸ್ಟೆಲ್ನ ಸಿಬ್ಬಂದಿಗಳು ಇದರ ಬಗ್ಗೆ ಗಮನವನ್ನು ವಹಿಸಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿರುವಂಥ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅಕ್ರಮ ನಡೀತಾ ಇದೆ ಅಂತ ಸ್ವತಃ ಖುದ್ದಾಗಿ ನ್ಯಾಯಮೂರ್ತಿಗಳಾಗಿರುವಂಥ BS ಪಾಟೀಲ್ ಅವರೇ ಇವತ್ತು MG ರೋಡ್ನಲ್ಲಿರುವಂತಹ ಸರ್ಕಾರಿ ವಿಜ್ಞಾನ ಕಾಲೇಜು ಆದಂತಹ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿಯನ್ನು ನೀಡಿದರು. ಈ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನೇರವಾಗಿ ಅವರೇ ಖುದ್ದಾಗಿ ಮಾಡಿದರು. ಸರಿಯಾದಂಥ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದರು. ಬಟ್ ಅವರು ಎಂಟ್ರಿ ಕೊಟ್ಟಾಗ ಗೊತ್ತಾಗಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತಂದು. ಅಂದರೆ 275 ಜನರ ಕೆಪಾಸಿಟಿ ಇರುವಂಥ ಈ ಹಾಸ್ಟೆಲ್ನಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೊಠಡಿಗಳ ಕೊರತೆ ಇದೆ. ಆ ಕೊಠಡಿಗಳಲ್ಲಿ ಒಂದೇ ಕೊಠಡಿಗಳಲ್ಲಿ ಹೆಚ್ಚೆಚ್ಚು ಸ್ಟೂಡೆಂಟ್ಸ್ಗಳನ್ನ ಹಾಕ್ತಾರೆ. ಓದಲಿಕ್ಕೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ನೇರವಾಗಿ ನ್ಯಾಯಮೂರ್ತಿಗಳ ಹತ್ರ ಹೇಳಿದರು. ಇನ್ನು ಊಟದ ಹಾಲಿನ ವ್ಯವಸ್ಥೆ ಬಂತಂದರೆ ಸರಿಯಾದಂಥ ಊಟದ ವ್ಯವಸ್ಥೆ ಇಲ್ಲ, ನಮಗೆ ರುಚಿಕರವಾದಂಥ ತಿಂಡಿಗಳನ್ನು ಕೊಡೋದಿಲ್ಲ, ಮೊಟ್ಟೆ ಮತ್ತು ಹಾಲುಗಳು ಕಡಿಮೆ ಇರುತ್ತೆ ಅಂತಾರೆ. ಕೇಳಿದರೆ ಅಷ್ಟೇ ಇರೋದು ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ ಅಂತ ಮಕ್ಕಳು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಎದುರೇ ವರದಿಯನ್ನು ನೀಡಿದ್ದಾರೆ. ಇದು ಸದ್ಯದ ಹಾಸ್ಟೆಲ್ನಲ್ಲಿರುವಂಥ ಪರಿಸ್ಥಿತಿ. ಸದ್ಯಕ್ಕೆ ಸರ್ಕಾರಿ ಹಾಸ್ಟೆಲ್ನಲ್ಲೇ ಇಂಥ ಪರಿಸ್ಥಿತಿಗಳಾದರೆ ಹೆಂಗೆ? ಹಾಗಾಗಿ ಈ ಹಾಸ್ಟೆಲ್ನ ಸಿಬ್ಬಂದಿಗಳು ಇದರ ಬಗ್ಗೆ ಗಮನವನ್ನು ವಹಿಸಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿರುವಂಥ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅಕ್ರಮ ನಡೀತಾ ಇದೆ ಅಂತ ಸ್ವತಃ ಖುದ್ದಾಗಿ ನ್ಯಾಯಮೂರ್ತಿಗಳಾಗಿರುವಂಥ BS ಪಾಟೀಲ್ ಅವರೇ ಇವತ್ತು MG ರೋಡ್ನಲ್ಲಿರುವಂತಹ ಸರ್ಕಾರಿ ವಿಜ್ಞಾನ ಕಾಲೇಜು ಆದಂತಹ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿಯನ್ನು ನೀಡಿದರು. ಈ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನೇರವಾಗಿ ಅವರೇ ಖುದ್ದಾಗಿ ಮಾಡಿದರು. ಸರಿಯಾದಂಥ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದರು. ಬಟ್ ಅವರು ಎಂಟ್ರಿ ಕೊಟ್ಟಾಗ ಗೊತ್ತಾಗಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತಂದು. ಅಂದರೆ 275 ಜನರ ಕೆಪಾಸಿಟಿ ಇರುವಂಥ ಈ ಹಾಸ್ಟೆಲ್ನಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೊಠಡಿಗಳ ಕೊರತೆ ಇದೆ. ಆ ಕೊಠಡಿಗಳಲ್ಲಿ ಒಂದೇ ಕೊಠಡಿಗಳಲ್ಲಿ ಹೆಚ್ಚೆಚ್ಚು ಸ್ಟೂಡೆಂಟ್ಸ್ಗಳನ್ನ ಹಾಕ್ತಾರೆ. ಓದಲಿಕ್ಕೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ನೇರವಾಗಿ ನ್ಯಾಯಮೂರ್ತಿಗಳ ಹತ್ರ ಹೇಳಿದರು. ಇನ್ನು ಊಟದ ಹಾಲಿನ ವ್ಯವಸ್ಥೆ ಬಂತಂದರೆ ಸರಿಯಾದಂಥ ಊಟದ ವ್ಯವಸ್ಥೆ ಇಲ್ಲ, ನಮಗೆ ರುಚಿಕರವಾದಂಥ ತಿಂಡಿಗಳನ್ನು ಕೊಡೋದಿಲ್ಲ, ಮೊಟ್ಟೆ ಮತ್ತು ಹಾಲುಗಳು ಕಡಿಮೆ ಇರುತ್ತೆ ಅಂತಾರೆ. ಕೇಳಿದರೆ ಅಷ್ಟೇ ಇರೋದು ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ ಅಂತ ಮಕ್ಕಳು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಎದುರೇ ವರದಿಯನ್ನು ನೀಡಿದ್ದಾರೆ. ಇದು ಸದ್ಯದ ಹಾಸ್ಟೆಲ್ನಲ್ಲಿರುವಂಥ ಪರಿಸ್ಥಿತಿ. ಸದ್ಯಕ್ಕೆ ಸರ್ಕಾರಿ ಹಾಸ್ಟೆಲ್ನಲ್ಲೇ ಇಂಥ ಪರಿಸ್ಥಿತಿಗಳಾದರೆ ಹೆಂಗೆ? ಹಾಗಾಗಿ ಈ ಹಾಸ್ಟೆಲ್ನ ಸಿಬ್ಬಂದಿಗಳು ಇದರ ಬಗ್ಗೆ ಗಮನವನ್ನು ವಹಿಸಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿರುವಂಥ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅಕ್ರಮ ನಡೀತಾ ಇದೆ ಅಂತ ಸ್ವತಃ ಖುದ್ದಾಗಿ ನ್ಯಾಯಮೂರ್ತಿಗಳಾಗಿರುವಂಥ BS ಪಾಟೀಲ್ ಅವರೇ ಇವತ್ತು MG ರೋಡ್ನಲ್ಲಿರುವಂತಹ ಸರ್ಕಾರಿ ವಿಜ್ಞಾನ ಕಾಲೇಜು ಆದಂತಹ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿಯನ್ನು ನೀಡಿದರು. ಈ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನೇರವಾಗಿ ಅವರೇ ಖುದ್ದಾಗಿ ಮಾಡಿದರು. ಸರಿಯಾದಂಥ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದರು. ಬಟ್ ಅವರು ಎಂಟ್ರಿ ಕೊಟ್ಟಾಗ ಗೊತ್ತಾಗಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತಂದು. ಅಂದರೆ 275 ಜನರ ಕೆಪಾಸಿಟಿ ಇರುವಂಥ ಈ ಹಾಸ್ಟೆಲ್ನಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೊಠಡಿಗಳ ಕೊರತೆ ಇದೆ. ಆ ಕೊಠಡಿಗಳಲ್ಲಿ ಒಂದೇ ಕೊಠಡಿಗಳಲ್ಲಿ ಹೆಚ್ಚೆಚ್ಚು ಸ್ಟೂಡೆಂಟ್ಸ್ಗಳನ್ನ ಹಾಕ್ತಾರೆ. ಓದಲಿಕ್ಕೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ನೇರವಾಗಿ ನ್ಯಾಯಮೂರ್ತಿಗಳ ಹತ್ರ ಹೇಳಿದರು. ಇನ್ನು ಊಟದ ಹಾಲಿನ ವ್ಯವಸ್ಥೆ ಬಂತಂದರೆ ಸರಿಯಾದಂಥ ಊಟದ ವ್ಯವಸ್ಥೆ ಇಲ್ಲ, ನಮಗೆ ರುಚಿಕರವಾದಂಥ ತಿಂಡಿಗಳನ್ನು ಕೊಡೋದಿಲ್ಲ, ಮೊಟ್ಟೆ ಮತ್ತು ಹಾಲುಗಳು ಕಡಿಮೆ ಇರುತ್ತೆ ಅಂತಾರೆ. ಕೇಳಿದರೆ ಅಷ್ಟೇ ಇರೋದು ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ ಅಂತ ಮಕ್ಕಳು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಎದುರೇ ವರದಿಯನ್ನು ನೀಡಿದ್ದಾರೆ. ಇದು ಸದ್ಯದ ಹಾಸ್ಟೆಲ್ನಲ್ಲಿರುವಂಥ ಪರಿಸ್ಥಿತಿ. ಸದ್ಯಕ್ಕೆ
ಸದ್ಯಕ್ಕೆ ಸರ್ಕಾರಿ ಹಾಸ್ಟೆಲ್ನಲ್ಲೇ ಇಂಥ ಪರಿಸ್ಥಿತಿಗಳಾದರೆ ಹೆಂಗೆ? ಹಾಗಾಗಿ ಈ ಹಾಸ್ಟೆಲ್ನ ಸಿಬ್ಬಂದಿಗಳು ಇದರ ಬಗ್ಗೆ ಗಮನವನ್ನು ವಹಿಸಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿರುವಂಥ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅಕ್ರಮ ನಡೀತಾ ಇದೆ ಅಂತ ಸ್ವತಃ ಖುದ್ದಾಗಿ ನ್ಯಾಯಮೂರ್ತಿಗಳಾಗಿರುವಂಥ BS ಪಾಟೀಲ್ ಅವರೇ ಇವತ್ತು MG ರೋಡ್ನಲ್ಲಿರುವಂತಹ ಸರ್ಕಾರಿ ವಿಜ್ಞಾನ ಕಾಲೇಜು ಆದಂತಹ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿಯನ್ನು ನೀಡಿದರು. ಈ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನೇರವಾಗಿ ಅವರೇ ಖುದ್ದಾಗಿ ಮಾಡಿದರು. ಸರಿಯಾದಂಥ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದರು. ಬಟ್ ಅವರು ಎಂಟ್ರಿ ಕೊಟ್ಟಾಗ ಗೊತ್ತಾಗಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತಂದು. ಅಂದರೆ 275 ಜನರ ಕೆಪಾಸಿಟಿ ಇರುವಂಥ ಈ ಹಾಸ್ಟೆಲ್ನಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೊಠಡಿಗಳ ಕೊರತೆ ಇದೆ. ಆ ಕೊಠಡಿಗಳಲ್ಲಿ ಒಂದೇ ಕೊಠಡಿಗಳಲ್ಲಿ ಹೆಚ್ಚೆಚ್ಚು ಸ್ಟೂಡೆಂಟ್ಸ್ಗಳನ್ನು ಹಾಕ್ತಾರೆ. ಓದಲಿಕ್ಕೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ನೇರವಾಗಿ ನ್ಯಾಯಮೂರ್ತಿಗಳ ಹತ್ರ ಹೇಳಿದರು. ಇನ್ನು ಊಟದ ಹಾಲಿನ ವ್ಯವಸ್ಥೆ ಬಂತಂದರೆ ಸರಿಯಾದಂಥ ಊಟದ ವ್ಯವಸ್ಥೆ ಇಲ್ಲ, ನಮಗೆ ರುಚಿಕರವಾದಂಥ ತಿಂಡಿಗಳನ್ನು ಕೊಡೋದಿಲ್ಲ, ಮೊಟ್ಟೆ ಮತ್ತು ಹಾಲುಗಳು ಕಡಿಮೆ ಇರುತ್ತೆ ಅಂತಾರೆ. ಕೇಳಿದರೆ ಅಷ್ಟೇ ಇರೋದು ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ ಅಂತ ಮಕ್ಕಳು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಎದುರೇ ವರದಿಯನ್ನು ನೀಡಿದ್ದಾರೆ. ಇದು ಸದ್ಯದ ಹಾಸ್ಟೆಲ್ನಲ್ಲಿರುವಂಥ ಪರಿಸ್ಥಿತಿ. ಸದ್ಯಕ್ಕೆ ಸರ್ಕಾರಿ ಹಾಸ್ಟೆಲ್ನಲ್ಲೇ ಇಂಥ ಪರಿಸ್ಥಿತಿಗಳಾದರೆ ಹೆಂಗೆ? ಹಾಗಾಗಿ ಈ ಹಾಸ್ಟೆಲ್ನ ಸಿಬ್ಬಂದಿಗಳು ಇದರ ಬಗ್ಗೆ ಗಮನವನ್ನು ವಹಿಸಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿರುವಂಥ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅಕ್ರಮ ನಡೀತಾ ಇದೆ ಅಂತ ಸ್ವತಃ ಖುದ್ದಾಗಿ ನ್ಯಾಯಮೂರ್ತಿಗಳಾಗಿರುವಂಥ BS ಪಾಟೀಲ್ ಅವರೇ ಇವತ್ತು MG ರೋಡ್ನಲ್ಲಿರುವಂತಹ ಸರ್ಕಾರಿ ವಿಜ್ಞಾನ ಕಾಲೇಜು ಆದಂತಹ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿಯನ್ನು ನೀಡಿದರು. ಈ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನೇರವಾಗಿ ಅವರೇ ಖುದ್ದಾಗಿ ಮಾಡಿದರು. ಸರಿಯಾದಂಥ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದರು. ಬಟ್ ಅವರು ಎಂಟ್ರಿ ಕೊಟ್ಟಾಗ ಗೊತ್ತಾಗಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅಂತಂದು. ಅಂದರೆ 275 ಜನರ ಕೆಪಾಸಿಟಿ ಇರುವಂಥ ಈ ಹಾಸ್ಟೆಲ್ನಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೊಠಡಿಗಳ ಕೊರತೆ ಇದೆ. ಆ ಕೊಠಡಿಗಳಲ್ಲಿ ಒಂದೇ ಕೊಠಡಿಗಳಲ್ಲಿ ಹೆಚ್ಚೆಚ್ಚು ಸ್ಟೂಡೆಂಟ್ಸ್ಗಳನ್ನು ಹಾಕ್ತಾರೆ. ಓದಲಿಕ್ಕೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ನೇರವಾಗಿ ನ್ಯಾಯಮೂರ್ತಿಗಳ ಹತ್ರ ಹೇಳಿದರು. ಇನ್ನು ಊಟದ ಹಾಲಿನ ವ್ಯವಸ್ಥೆ ಬಂತಂದರೆ ಸರಿಯಾದಂಥ ಊಟದ ವ್ಯವಸ್ಥೆ ಇಲ್ಲ, ನಮಗೆ ರುಚಿಕರವಾದಂಥ ತಿಂಡಿಗಳನ್ನು ಕೊಡೋದಿಲ್ಲ, ಮೊಟ್ಟೆ ಮತ್ತು ಹಾಲುಗಳು ಕಡಿಮೆ ಇರುತ್ತೆ ಅಂತಾರೆ. ಕೇಳಿದರೆ ಅಷ್ಟೇ ಇರೋದು ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ ಅಂತ ಮಕ್ಕಳು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಎದುರೇ ವರದಿಯನ್ನು ನೀಡಿದ್ದಾರೆ. ಇದು ಸದ್ಯದ ಹಾಸ್ಟೆಲ್ನಲ್ಲಿರುವಂಥ ಪರಿಸ್ಥಿತಿ. ಸದ್ಯಕ್ಕೆ ಸರ್ಕಾರಿ ಹಾಸ್ಟೆಲ್ನಲ್ಲೇ ಇಂಥ ಪರಿಸ್ಥಿತಿಗಳಾದರೆ ಹೆಂಗೆ? ಹಾಗಾಗಿ ಈ ಹಾಸ್ಟೆಲ್ನ ಸಿಬ್ಬಂದಿಗಳು ಇದರ ಬಗ್ಗೆ ಗಮನವನ್ನು ವಹಿಸಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.